ನಮ್ಮ ನಾಯಕರಾದ ಬಾಲಣ್ಣವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸತತ 3 ಬಾರಿ ಇದು ಸೇರಿ 5ನೇ ಬಾರಿ ಶಾಸಕರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣವರು ಈ ಒಂದು ನಾಳೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ನೀಡ್ತಕ್ಕಂಥ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಸಂತೋಷ ಆಗಿದೆ. ಇವಾಗಲಾದರೂ ಸರ್ಕಾರದಲ್ಲಿ ಒಂದು ಗೌರವವಾದ ಸ್ಥಾನವನ್ನು ಕೊಡೋದಕ್ಕೆ ಎಲ್ಲ ವರಿಷ್ಠರು, ಕಾಂಗ್ರೆಸ್ ಮುಖಂಡರು, ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಒಪ್ಪಿಕೊಟ್ಟಿರ್ತಕ್ಕಂಥದ್ದು ನಮಗೆ ಸಂತೋಷದ ವಿಚಾರ. ಅದೊಂದು ಕಡೆ ಆದರೆ ಒಂದು ಕಡೆ ನೋವು ಕೂಡ ಇದೆ. ಯಾಕೆಂದರೆ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣವರು ಮಂತ್ರಿ ಮಾಡಬೇಕಿತ್ತು. ಆ ಮಂತ್ರಿ ಆಗದೇ ಇರೋದು ಆ ನೋವು ಕೂಡ ನಮಗಿದೆ. ಮುಂದಿನ ದಿನಗಳಲ್ಲಿ ಆ ಸರಿಪಡಿಸೋ ಕೆಲಸವನ್ನು ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು, ಹೆಚ್ಚಿನದಾಗಿ ನಮ್ಮ MP ಸಾಹೇಬರಾದ ಡಿ ಕೆ ಸುರೇಶ್ ಸಾಹೇಬರು ಇದರಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ಈ ಕಾರ್ಯವನ್ನು ಮಂತ್ರಿ ಆಗ್ತಕ್ಕಂಥ ಕೆಲಸವನ್ನು ಬಾಲಣ್ಣವರಿಗೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ನಮ್ಮ ತಾಲೂಕಿನಾದ್ಯಂತ ನಮ್ಮ ಕಾರ್ಯಕರ್ತರೆಲ್ಲ ಅಂದ್ಕೊಂಡಿದ್ದೀವಿ. ಖಂಡಿತ ಅವ್ರ ಮುಂದೆ ಈ ಮಂತ್ರಿ ಭಾಗ್ಯ ಕೂಡಿ ಬರಲಿ ಅಂತ ನಾವು ಕೇಳ್ಕೊಳ್ತಾ, ಮಂತ್ರಿಯಾಗಿ ಈ ಒಂದು ಮಾಗಡಿ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಅವ್ರು ನಿಜವಾಗ್ಲೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು ಅವರಿಗೆ, ಬಾಲಣ್ಣವ್ರಿಗೆ. ಈಗ ಸಿಕ್ಕಿರ್ತಕ್ಕಂಥ ನಿಗಮದಲ್ಲಿ ಏನು ರಸ್ತೆ ಅಭಿವೃದ್ಧಿ ನಿಗಮ ಏನು ಸಿಕ್ಕಿದೆ, ಆ ಒಂದು ನಿಗಮದಲ್ಲಿ ಬರೀ ಮಾಗಡಿ ಕ್ಷೇತ್ರ ಅಲ್ಲ, ಕರ್ನಾಟಕದಾದ್ಯಂತ ಒಂದು ಅಭಿವೃದ್ಧಿ ನಿಗಮ ಇರೋದ್ರಿಂದ ಎಲ್ಲ ಕ್ಷೇತ್ರಗಳು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಎಲ್ರಿಗೂ ಸಹಕಾರ ಕೊಡಲಿ ಅಂತ ಹೇಳಿ ನಮ್ಮ ಬಾಲಣ್ಣವರಿಗೆ ಈ ಶುಭ ಸಂದರ್ಭದಲ್ಲಿ ಎಲ್ಲ ನಮ್ಮ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಹಾಗೆ ಎಲ್ಲ ಗ್ರಾಮ ನಾಗರಿಕರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ.